ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶ್ ಅಡ್ಗೆ ಮನೆ. ನಾನು ಹೇಳಿದ್ನಲ್ಲ ಇನ್ನೊಂದು ಸ್ವೀಟ್ ಮಾಡಿದ್ದೀನಂತ, ಕರ್ಜಿಕಾಯಿ. ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಗೋಡಂಬಿ, 1 ಕಪ್ ಬಾದಾಮಿ ತೊಗೊಂಡು ತರಿತರಿಯಾಗಿ ರುಬ್ಬಿದ್ದೀನಿ. ಮತ್ತು 1 ಕಪ್ ಒಣಗಿನ ಕೊಬ್ಬರಿನ ತುರಿದು ಅದರಲ್ಲಿ ಸೇರಿಸಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. 2 ಸ್ಪೂನ್ ರವೆ ಹಾಕ್ಕೊಂಡಿದ್ದೀನಿ. ಮತ್ತು ಸಕ್ಕರೆನ ಪೌಡರ್ ಮಾಡಿ ಹಾಕಿದ್ದೀನಿ. ಪೌಡರ್ ಮಾಡಿ ಹಾಕಿ ಎರಡನ್ನೂ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದು ಸೈಡಿಗೆ ಇಟ್ಟು, ಇವಾಗ ನಾವು ಹಿಟ್ಟನ್ನು ಕಲಸುವಂಥ ಸಮಯ. 1 ಕಪ್ ಮೈದಾ ತೊಗೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನ್ ಉಪ್ಪು ಹಾಕಿ ಮತ್ತು 1 ಸ್ಪೂನ್ ತುಪ್ಪ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಸಿದ ಮೇಲೆ ಸಣ್ಣ ಸಣ್ಣ ಉಂಡೆಗಳಾಗಿ ಭಾಗ ಮಾಡಿ ಇಟ್ಟು, ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ಅದರಲ್ಲಿ ನಾವೀಗ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಆ ಮಿಕ್ಸ್ಚರ್ನ 1 ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿಬೇಕು. ಹುರಿದ್ಮೇಲೆ ಅದು ತಣ್ಣಗಾಗಿ ಬಿಡಬೇಕು. ಬಿಟ್ಟು ಇವಾಗ ಚಪಾತಿನ ಲಟ್ಟಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ಚರ್ ಹಾಕಿ, ನನ್ನ ಹತ್ರ ಡಬ್ಬಿ ಇಲ್ಲ ಅದಕ್ಕೋಸ್ಕರ ನಾನು ಕೈಯಿಂದನೇ ಮಾಡಿದ್ದೀನಿ. ಫಸ್ಟು ಇದನ್ನು ಟ್ರೈ ಮಾಡಿದೆ, ನೋಡಿ ಹೆಂಗಿದೆ ಅಂತ ವಿಡಿಯೋದಲ್ಲಿ. ಇದನ್ನು ಟ್ರೈ ಮಾಡಿದೆ ಆದರೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ಇನ್ನೊಂದು ಟ್ರಿಕ್ನು ಟ್ರೈ ಮಾಡಿದ್ದೀನಿ. ಅದು ಸೆಕೆಂಡ್ ಮಾಡುವಾಗ ಬರುತ್ತೆ, ನೀವು ನೋಡಿ ಒಂದ್ಸಲ. ಯಾರ ಹತ್ರ ಅದು ಮಾಡೋ ಅಂಥ ಡಬ್ಬಿ ಇಲ್ಲ ಅವರು ಈ ಥರ ಟ್ರೈ ಮಾಡ್ಬೋದು. ನಾನು ಸ್ವಲ್ಪ ಮಾಡೋದ್ರಿಂದ ಈ ಥರ ಮಾಡಿದ್ದೀನಿ. ಫೆಸ್ಟಿವಲ್ಸ್ ಬಂದಾಗ ಮಾತ್ರ ಸ್ವೀಟ್ಸ್ಗಳು ನೆನಪಾಗೋದು. ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಎಲ್ಲನೂ ಸೈಡಿಗಿಟ್ಟು ಇವಾಗ ನಾನು ಸ್ಟವ್ ಹಚ್ಕೊಂಡು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಇವೆಲ್ಲವನ್ನು ಅದರಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು. ನಾವು ಈ ಟ್ರಿಕ್ ಯೂಸ್ ಮಾಡಿದ್ರೂ ಕೂಡ ಯಾವುದೇ ಥರದ ಓಪನ್ ಆಗುವಂಥ ಚಾನ್ಸಸ್ ಕೂಡ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ನೋಡಿ ನಾನು ಇದನ್ನು ಮ್ಯಾಗಿ ತಿಂತಾರಲ್ಲ ಆ ಸ್ಪೂನಿಂದ ಮಾಡ್ತಿರೋದು. ಕಾಣಿಸ್ತಿರ್ಬೋದು ನಿಮಗೆ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಶೇಪ್ ಅಂತ. ಝೂಮ್ ಮಾಡಿ ಕೂಡ ತೋರಿಸ್ತಿದ್ದೀನಿ ನೋಡಿ. ಹಾಗೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡು ರೆಡಿ ಮಾಡಿದ್ದೀನಿ. ಎಲ್ಲನೂ ರೆಡಿ ಮಾಡಿದ್ಮೇಲೆ ಇವಾಗ ಫ್ರೈ ಮಾಡ್ಕೊಳ್ಳುವಂಥದ್ದೇ. ಎಣ್ಣೆನ ಕಾಯ್ದಾದ್ಮೇಲೆ ಇವೆಲ್ಲವನ್ನು ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ಮೇಲೆ ತೆಗಿಯೋದಷ್ಟೇ. ರೆಡಿ ಆಯಿತು ನಮ್ಮ ಕರ್ಜಿಕಾಯಿ. ಪ್ರಾಸೆಸ್ ಸ್ವಲ್ಪ ಜಾಸ್ತಿ ಇದೆ, ಆದರೂ ಕೂಡ ಮಾಡಬೇಕು ಹಬ್ಬಗಳಿಗೆ, ಚೆನ್ನಾಗಿರುತ್ತೆ ಅಂತ. ನೋಡಿ ನಾನು ಮಾಡಿದೆ, ತುಂಬ ಕ್ವಿಕ್ಕಾಗಿ ಕೂಡ ಆಯಿತು. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.